ಸುಧಾ ದೇವರಾಜ್ ಅವರು ಕೇಳಬಾರ್ದು ಮಾತನ್ನೇನು ಕೇಳಿರಲಿಲ್ಲ, ಅಥವಾ ವಿಡಿಯೋ ಮಾಡಬಾರ್ದು ಅಂತ ಏನೊಂದು ನಿರ್ಬಂಧ ಇರಲಿಲ್ಲ. ಅದು ಹೆಸರುಘಟ್ಟದ ಅಭಿವೃದ್ಧಿಗೆ ನಮ್ಮ ವೀರಪ್ಪ ಮೊಯ್ಲಿಯವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇಲ್ಲಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಹೆಸರುಘಟ್ಟದ ಅಭಿವೃದ್ಧಿಗೆ ದುಡಿದಿದೆ. ಹಾಗೆಯೇ ಇವರು ಕೂಡ ಬಂದ ಮೇಲೆ ಕೆಲಸ ಮಾಡಿದ್ದಾರೆ. ಆದರೆ ಹುಲ್ಲುಗಾವಲಿನ ವಿಚಾರದಲ್ಲಿ ಅವರು ದ್ವಂದ್ವ ನಿಲುವುಗಳು ಯಾಕೆ ವ್ಯಕ್ತಪಡಿಸಿದ್ರು ಅನ್ನೋದು ಅರ್ಥ ಆಗ್ತಿಲ್ಲ. ಇಲ್ಲಿನ ಸಮಗ್ರ ಜನಜೀವನಕ್ಕೆ ಸಂಬಂಧಪಟ್ಟಿದ್ದದು. ಯಾರು ಕೆರೆ ಒಳಗೆ ಮೀನು ಹಿಡಿಬೇಡ್ರಿ ಅಂತ ಹೇಳಲ್ಲ. ಯಾಕೆಂದರೆ ಮೀನುಗಾರಿಕೆ ಹೆಸರುಘಟ್ಟ ಭಾಗದ ಹಳ್ಳಿಗಳಲ್ಲಿ ಮೀನುಗಾರಿಕೆಯನ್ನು ಮಾಡಿ ಜೀವನ ನಡೆಸೋ ಅನೇಕ ಜನ ಇದ್ದಾರೆ. ಅದು ನಡಿಬೇಕು. ಹಾಗೆಯೇ ಅನೇಕರು ಅಲ್ಲಿನ ಹುಲ್ಲು ಮೇವನ್ನು ಅವಲಂಬಿಸಿ ಹೈನುಗಾರಿಕೆ ಮಾಡೋರಿದ್ದಾರೆ. ಅದಾಗಬೇಕು. ಸೊ ಇದೆಲ್ಲವೂ ಇದ್ದಾಗ ಸರ್ಕಾರ ಒಂದು ಸ್ಪಷ್ಟವಾದಂಥ ಒಂದು ಆದೇಶವನ್ನು, ನಿಲುವನ್ನು ತಗೊಂಡು ಒಂದು ಆದೇಶವನ್ನು ಮಾಡಿ ಈ ಪ್ರದೇಶವನ್ನು ರಕ್ಷಣೆ ಮಾಡಿರೋದು ಬಹಳ ದೊಡ್ಡ ಕೊಡುಗೆ. ಅದು ನಮ್ಮ ಸಮಾಜಕ್ಕೆ, ನಮ್ಮ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆ. ಯಾತಕ್ಕೆ ಅಂದರೆ ಅನೇಕ ಸರ್ಕಾರಿ ಸ್ವಾಮ್ಯದ ಜಾಗಗಳು ಲಿಕ್ವಿಡೇಷನ್ ಆಗಿದೆ, ಖಾಸಗೀಕರಣಕ್ಕೆ ಮಾರಾಟ ಆಗಿದೆ. HMT ಜಾಗ ಇರ್ಬೋದು, BHEL ಜಾಗ ಇರ್ಬೋದು, ಅಲ್ಲಿ ಖಾಸಗಿ ಬಿಲ್ಡಿಂಗ್ಗಳು ಬಂದಿದ್ದಾವೆ. ಯಾಕೆಂದರೆ ಅದನ್ನು ಯಾವಾಗ ಬೇಕಾದರೂ ಕೊಡ್ಬೋದು, ಸಾರ್ವಜನಿಕರಿಗೆ ಹರಾಜು ಮಾಡ್ಬೋದು ಅನ್ನೋವಂಥ ಒಂದು ಕಾನೂನಿನ ಲೂಪ್ ಹೋಲ್ಸ್ ಇದ್ದಿದ್ದರಿಂದ ಅದನ್ನು, ಆ ಲೂಪ್ ಹೋಲ್ಸನ್ನು ಬದಿಗಿಟ್ಟು